ನಾನು ಇಲ್ಲಿ ಕೇಳ್ಪಟ್ಟೆ, ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು ಪ್ಲೇಸಲ್ಲಿ 100ಕ್ಕೂ ಹೆಚ್ಚು ಸವಾಲನ್ನು ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ನಿಜನಾ? 100ಕ್ಕೂ ಹೆಚ್ಚು ಸವಾಗಳು ಅಂದರೆ 100ಕ್ಕೂ ಹೆಚ್ಚು ಅಂದರೆ 80ಕ್ಕೂ ಹೆಚ್ಚಿದೆ ಅಲ್ಲ, ಅಲ್ಲಿ ಶವಗಳಿದ್ವು, ನಾವು ಅದ್ರ ಮಧ್ಯೆ ಶೂಟ್ ಮಾಡಿದ್ರೆ ಅಷ್ಟೇ, ನಾವು ಇಟ್ಕೊಂಡಿರ್ಲಿಲ್ಲ. ಬಟ್ ಅಲ್ಲಿ ಬರ್ತಾನೆ ಇರತ್ತೆ, ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಗೆ ಎವ್ರಿ 10 minutes ಒಂದೊಂದು ಇದು ನಡೀತಾ ಇರತ್ತೆ, ಅಲ್ಲಿ ಕಾರ್ಯ ನಡೀತಾ ಇರತ್ತೆ. ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಅದ್ರ ಮಧ್ಯೆ ಫೈಟ್ ನಡಿಬೇಕು ಅನ್ನೋದು. ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ. ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಆ ಫೈಟಲ್ಲಿ ಮಣಿಕರ್ಣಿಕಾ ಘಾಟ್ ದಾಟ್ಬಿಟ್ಟೆ ಹೋಗೋ ಥರ ಒಂದು ಸೀಕ್ವೆನ್ಸ್ ಇದೆ. ಬಟ್ ನಾವು ಇಟ್ಬಿಟ್ಟು ಯಾವುದು ಶೂಟ್ ಮಾಡಿಲ್ಲ. ಇವ ಸರ್, ಅದೇ ಪ್ರಶ್ನೆ ಅಂದರೆ ವಾರಣಾಸಿಯಲ್ಲಿರುವಂಥ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೀನ್ಗಳನ್ನ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನಗೆ ಸಖತ್ ಇಷ್ಟ ಆಯ್ತು. ಅಂದರೆ ಮುಂಚೆ ಹೋಗಿದ್ದೆ, ಬಟ್ ಈ ಸತಿ ಹೋದಾಗ ತುಂಬಾ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮಲ್ಲಿ, ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ನಡೀತೀವಿ ವಾರಣಾಸಿಯಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಡೀ ಸಿನಿಮಾಲಿ ತುಂಬಾ ಸೀನ್ಗಳಿದೆ ನೀವು ಹೇಳ್ದಂಗೆ, ಬಟ್ ವಾರಣಾಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ಮ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡು ತುಂಬಾ ಹೊಸದಾಗಿದೆ. ಸರ್, ನಿಮ್ಮ ಅಭಿಮಾನಿಗಳು, ಮನೆ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ. ಲಾಸ್ಟ್ ಆಗಸ್ಟಲ್ಲಿ ಭೀಮಾ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಷ್ಟು ಆಸೆ ಇಟ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಹಲೋ ಸರ್, ಎಕ್ಕ ಸಿನಿಮಾ ಸಖತ್ತಾಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲ ಕೂಡ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸರ್, ಇದು ಇವಾಗ ಥಿಯೇಟರಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTTಯಲ್ಲಿ ಬಂದ್ಕೊಂಡು ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟ್ರಿಗೆ ಕರೆ ತರುವಂತಹ ಸಿನಿಮಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಯಾವ OTTಗೆ ಇವನ್ ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಆ್ಯಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ, ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತೀವಿ. ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ 1 ವಾರ 2 ವಾರ 3 ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಬೇಡ 1 ತಿಂಗಳ ಅಂತಾನೆ ಅನ್ಕೊಳ್ಳೋಣ, ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಲೈಕ್ ಸೆಕೆಂಡಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ. ಬಟ್ OTT ಬಂದ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟರ್ ಯಾರು ಹೋಗ್ತಾರೆ, OTTಗೆ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ OTTಗೆ ಅಥವಾ ಯಾವ ತರ ಅಂತ? ಫಸ್ಟ್ ಪ್ರೀವಿಯಸ್ ಕ್ವಶನ್, OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟರ್ ನೋಡ್ತಿದ್ದಾರೆ. ನಿಮ್ಮ ಕ್ವಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮೇಡಮ್. OTT ತುಂಬ ಚೆನ್ನಾಗಿ ನೋಡ್ತಿದ್ರೆ ನೀವು ಇನ್ನೊಂದು ಕಡೆ OTT ಅವ್ರ ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದು ಕಡೆ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅದನ್ನು ತಪ್ಪಾಗುತ್ತೆ. OTT ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟರ್ ಜಾಸ್ತಿ ನೋಡ್ತಿದ್ದಾರೆ. ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡೇ ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರಿಂದ ನೋಟಿಸ್ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ. ಈಗ OTT ಅವ್ರ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ. ಆ ಹೈಪು ಬಸ್ಸು ಏನೇನು ಕ್ರಿಯೇಟ್ ಆಗುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಆ್ಯಂಡ್ ಟೈಮ್ಸ್ ಹ್ಯಾವ್ ಚೇಂಜ್. ಇದೆ 100 ದಿನ 50 ದಿನ ಅಂತ ಆಗಿ ತುಂಬ ವರ್ಷಗಟ್ಟಲೆ ಆಗುತ್ತೆ ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನೀವು ಮುಂಚೆ 50 ಥಿಯೇಟರ್ ಇರೋದು ಇವತ್ತು 250 300 ಥಿಯೇಟರ್ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶ್ಚನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ ಆರ್ 5 ವೀಕ್ಸ್, ಇವಾಗ ನೀವು ಲಾಸ್ಟ್ 3 years ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ OTT ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್, ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ಈ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನಗೆ ಥಿಯೇಟರ್ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬಾ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ಇದ್ರೆ ಮತ್ತೆ 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿಗೆ ನೋಡೋ ಜನ
ಜಾಸ್ತಿ ಆಗ್ತಾರಲ್ವಾ ಅಷ್ಟೇ.